ಇವತ್ತು ಕಾನೂನನ್ನ ರಚನೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ. ಮಹಿಳೆಯನ್ನು ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನು. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ದೀವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನು ತೋರಿಸುವಂಥ ಪ್ರಯತ್ನ ಏನು BJPಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂಥ BJPಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ ಎಸ್ ಸಿ ಯುವತಿಯನ್ನು ರೇಪ್ ಮಾಡಿದ ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳಿದೆ, ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನು ತೀರ್ಕೊಂಡ ಮೇಲೆ ಹೋಗಿ ಸುಟ್ಟು ಹಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನು ಯಾಕೆ ಈ ಮಹಿಳಾ ಮನೆಗಳಿಗೆ, BJP ಸೋಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನು ಮಾಡಿದರು, ಅವರ ಒಬ್ಬ ಕೋಚ್ನಿಂದ ಅಥವಾ BJP ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದರು. ಆ ಕೂಗಿ ಯಾಕೆ BJP ಮಹಿಳಾ ಮನೆಗಳಿಗೆ BJPಯವ್ರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? BJPಯವರ ಮನಸ್ಸು ಯಾವ ರೀತಿ ಇದೆ ಅಂತಂದರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನು ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನು ಪಾಲಿಸ್ಕೊಂಡು ಬಂದಂಥವರು BJPಯವರು. ಯಾಕಂದರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ದರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಬಿಲ್ಲನ್ನು ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನು ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದರೆ ಅವತ್ತು ಕಂಪ್ಲೀಟಾಗಿ 2 ದಿನ ನಾನು ಕೊಯಂಬತ್ತೂರಿನಲ್ಲಿ ಇದ್ದರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾಜಿ ಏನು ಮಾತಾಡ್ತಾರೆ, ಮೋದಿಜಿಯವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನು ಅಪ್ಡೇಟ್ ತೊಗೊಂಡೆ. ಯಾಕಂದರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ಲದಷ್ಟು ಮಹಿಳೆಯರನ್ನು ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದರೆ ಇವರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದು ಕಡೆ ಇಟ್ಕೊಂಡು, ಶೂಟ್ ಒಂದು ಕಡೆ ಇಟ್ಕೊಂಡು, ಫೋಟೋ ಒಂದು ಕಡೆ ತೊಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟದಾಗಿ ತೋರಿಸ್ಬೇಕನ್ನುವಂಥ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೇ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡಲಿಕ್ಕೆ 1-2 ಗಂಟೆ ಆದರೂ ಬೇಕಲ್ಲ. ಇವರು ಸಂಸತ್ನಿಂದ ಹೊರಗಡೆ ಬರಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ MPಗಳು. ಅಂದರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದರೆ, ಇವರಿಗೆ ಗೊತ್ತಿತ್ತು ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ,
ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ, ಮುಂಬರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂಥವ್ರನ್ನ ಕತ್ತರಿಸಿ, ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನು ಜೋಡಿಸಿ, ಬೇಕಾದರೆ ಪಿರನ್ವಾಡಿಯನ್ನು ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ. ಇಲ್ಲ ಅಂತಂದರೆ ಉತ್ಸವವನ್ನು ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸ್ಬೋದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗಲಿ ಅಥವಾ ಕೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ, ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನು ಮಾಡಿದ್ರೆ ಇಲ್ಲೂ ಕೂಡ ನಾವು ಆ್ಯಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವ್ರು ತೆಗೆದುಕೊಂಡು ಬಂದರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ. ಎಸ್ ಮೇಡಮ್, ಈಗ ಬಿಲ್ ಇದು ಪೊಲಿಟಿಕಲ್ ಟೂಲ್ ಆಗಿದೆ ಇಬ್ಬರಿಗೆ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ. ಇಫ್ ಕಾಂಗ್ರೆಸ್ would have selectively taken stand to support only women's bill apart from delimitation, it could have made some difference. Definitely yes, and we already taken a decision in 2023. As for your knowledge, I am telling you, we have already supported this bill. Now also we are ready to support. Now also, today also, tomorrow also, if they call for 543 as it is in parliament, reservation for 33% in 543, tomorrow also we are ready and today also we are ready. That is their propaganda, that only they want to do. That is the reason why they did it so beautifully. Before taking this amendment into Lok Sabha, they taken a press meet across the country, and then they went to just day before, one day before, they in all media they gave a advertisement, even knowingly that they are not going to win this, even knowingly they are they did this as a propaganda. ನೋಡಿ, ನಾನು ಇತಿಹಾಸದ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು. UPA ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿಯವರೇ ಈ ಪ್ರಸ್ತಾವನೆ ತೆಗೆದುಕೊಂಡು ಬಂದರು. ಯಾವತ್ತೂ ಕೂಡ ಮಹಿಳಾ ಏನು ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ಲ, ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಮಹಿಳಾ ಮೀಸಲಾತಿಯ ವಿರೋಧಿಗಳು ನಾವು ಯಾರೂ ಇಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ವಿರೋಧ ಮಾಡಲೇ ಇಲ್ಲ. ಆದರೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಏನು ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿಯವರೇ ಈ ಬಿಲ್ಲನ್ನು ಪ್ರಸ್ತಾವನೆ ಮಾಡಿದರು. ನಮ್ಮ ಸಂಖ್ಯೆಗಳು, ಯಾಕಂದರೆ ಕೊಯಲೇಷನ್ ಗೌರ್ಮೆಂಟ್ ಇತ್ತು, ನಮ್ಮ ಕೊಯಲೇಷನ್ ಪಾರ್ಟ್ನರ್ಗಳು ಒಪ್ಪದೇ ಇರೋ ಕಾರಣಕ್ಕೆ ನಮ್ಮ ಬಿಲ್ಲು ಬಿದ್ದಿತು. ಇಷ್ಟು ನಾನು ಹೇಳ್ಬೋದು. ಇಲ್ಲ ಮಹಿಳಾ ಮೀಸಲಾತಿ ವಿರೋಧಿಗಳಾಗಿದ್ದರೆ ನಾವು 33% ಕೊಡ್ತಾ ಇರಲಿಲ್ಲ, 33% ಇದ್ದಿದ್ದನ್ನ 50%ಗೂ ಏರಿಸ್ತಾ ಇರಲಿಲ್ಲ. ನೋಡಿ, ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತನಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ಜಿಯವರು ಮಾತನಾಡಿದಂಥ ಮಾತನ್ನು ತಮಗೆ ನಾನು ನೆನಪಿಸ್ತೀನಿ. ಮೋಹನ್ ಭಾಗವತ್ಜಿ ಅಂತಂದರೆ ಅವರು RSSನ ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರ, ಮಾಧ್ಯಮದಲ್ಲೇ ನಾನು ನೋಡಿದ್ದು. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರ ಫಸ್ಟ್ ಸ್ಟೇಟ್ಮೆಂಟ್. ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಸೆಕೆಂಡ್ ಸ್ಟೇಟ್ಮೆಂಟು. ಇದು ಬಂದಿರೋದು ಬರೀ 1 ವರ್ಷದ ಹಿಂದೆ. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ಕೂಡ BJP ಅಳವಡಿಸ್ಕೊಳ್ಳುತ್ತಲ್ಲ, ದಟ್ ಈಸ್ ದ ಆನ್ಸರ್.
ಡೆಫಿನೆಟ್ಲಿ ಎಸ್ ಅಂತ ಹೇಳ್ಬೋದು ಯಾಕಂತಂದರೆ ಅವರ ಮುಖ್ಯಸ್ಥ ಮೋಹನ್ ಭಾಗವತ್ಜಿ ಅವರೇ ಮಹಿಳೆಯರಿಗೆ ಅಧಿಕಾರ ಕೊಡಬಾರ್ದು, ಮಹಿಳೆ ಚೌಕಟ್ಟಿನಲ್ಲಿರಬೇಕು ಅಂತ ಅವ್ರು ಹೇಳಿದಾಗ, ಸೊ ಬಿಹೈಂಡ್ ದಿಸ್ ಅವ್ರದ್ದೇ ಇರ್ಬೋದು ಅಂತ ತಾವು ಪ್ರಶ್ನೆ ಕೇಳಿದ್ರೆ ನಾನು ಎಸ್ ಅಂತ ನೋಡಿ, ಕ್ಷೇತ್ರ ಮರು ವಿಂಗಡಣೆ ಅದ್ರ ಬಗ್ಗೆ ತಾವು ತಿಳ್ಕೊಳ್ಬೇಕು. ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಯಾವ ಕಮಿಟಿಯನ್ನು ಮಾಡಿದ್ರು? ಎಲೆಕ್ಷನ್ ಕಮಿಟಿ ಹೆಡ್ ಯಾರಿದ್ದಾರೆ? ಅವರು ಕ್ಷೇತ್ರ ಮರು ವಿಂಗಡಣೆಯ ಹೆಡ್. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿರಲಿ, ನಮ್ಮ ಪಕ್ಷದ ನಾಯಕರಾಗಿರಲಿ, ಯಾರೂ ಇಲ್ಲ. ಇವತ್ತು ನಮ್ಮ ಹೋರಾಟ ಏನು ನಡೀತಾ ಇದೆ? ಸಂವಿಧಾನವನ್ನು ಕಾನೂನು ಬಾಹಿರವಾಗಿ, ಸಂವಿಧಾನ ಮತ್ತು ಚೇರ್ಗಳನ್ನು ಕಾನೂನು ಬಾಹಿರವಾಗಿ BJPಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ED ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಂತ ಪದೇ ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದ್ದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.